ನಲವಿನಿಂದು ಯಾಲೆಯಲಿ ಕುಳಿತೋ ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಹಿನಗಿರಿಯನ್ನು ಏರಿ ಮಾರುತನಿಗೆ ಧನುವನ್ನು ಮುಟ್ಟಿದಂತಹ ವೇಳೆ ಹೌದೇನೋ ಏನು ಕೇಳಿದೆಯೋ? ಕೇಳುತ್ತಾ ಇದ್ದೇನೆ. ಗಾಳಿಯ ಜೊತೆಯಲ್ಲಿ ಇಂಪಾದ ಸ್ವರ. ಯಾವ ಸ್ವರ ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಆಹಾ, ವೀಣೆಯ ಸ್ವರ. ಏ ಅಣ್ಣ, ಈ ದಟ್ಟವಾದ ಕಾಡಿಗೆ ಬಂದು ವೀಣೆಯನ್ನು ನುಡಿಸುವವರು ಯಾರು ಅಂತ ಆಗ್ಬೇಕಲ್ಲ. ಇದ್ದಾರೆ. ಯಾರು? ಬ್ರಹ್ಮನ ರಾಣಿ, ಪಣಿವೇಣಿ, ಪುಸ್ತಕಪಾಣಿ, ವಿದೂಷಿ, ನಾಗವೇಣಿ, ಶಾರದಾ ಮಣಿ, ಮನೆ, ಗಾನಾದಿದೇವಿ ಬ್ರಹ್ಮನ ರಾಣಿ. ಗಾನ ಪಾಡುವಳು ಬ್ರಹ್ಮನ ರಾಣಿ ಬರುವುದಕ್ಕೆ ಸಾಧ್ಯ ಉಂಟು ಹೇಳು? ಯಾಕೆ? ಖಂಡಿತ ಸಾಧ್ಯವಿಲ್ಲ. ಬ್ರಹ್ಮನ ಸೃಷ್ಟಿ ಪರಿಪೂರ್ಣತೆ ಹೊಂದಬೇಕು ಅಂತ ಆದ್ರೆ ಆ ವಾಣಿ ಅವನ ಬಳಿಯಲ್ಲೇ ಇರಬೇಕು. ದಿನೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ ಆ ಬ್ರಹ್ಮದೇವ. ಕೆತ್ತುವಲ್ಲಿ ಕೆತ್ತಿ, ಒತ್ತುವಲ್ಲಿ ಒತ್ತಿ, ತಟ್ಟುವಲ್ಲಿ ತಟ್ಟಿ ಸರಿಯಾದ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಆದ್ರೆ ಕೆಲವೊಮ್ಮೆ ಎಷ್ಟು ಒತ್ತಿದ್ರು ಎಷ್ಟು ತಟ್ಟಿದ್ರು ಅದು ಸರಿಯಾಗುವುದಕ್ಕೆ ಇಲ್ಲ. ಉಬ್ಬು ಸರಿ ಇದ್ರೆ ಕಣ್ಣು ಸರಿ ಇಲ್ಲ, ಕಣ್ಣು
ಕಣ್ಣು ಸರಿ ಇದ್ರೆ ಮೂಗು ಸರಿ ಇಲ್ಲ, ಹಾ. ಮೂಗು ಸರಿ ಇದ್ರೆ ಬಾಯಿ ಸರಿ ಇಲ್ಲ. ಎಲ್ಲ ಸರಿದ್ರೆ ತಲೆಯೇ ಸರಿಲ್ಲ ಯಾರಿಗ? ಆ ಬ್ರಹ್ಮನ ಸೃಷ್ಟಿಯಲ್ಲಿ. ಆದ ಕಾರಣ ಹಾ. ಇದು ಅವಳು ಬಂದದ್ದಲ್ಲ, ಅವಳಲ್ವೇ? ಇದು ಅವಳಲ್ಲ, ಮತ್ತೆ ಇದು ಅವನು. ಅವ ತುಂಬರ ನಾರದ ನಾರದ ಎಂಬವರಿನೀತೋ ನಾರದ 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 ತುಂಬೂರು ನಾರದ ಎಂಬವರಿನೀತೋ ಸಂಭ್ರಮದೊಳಗಿಂದು ಗಾನ ಪಾಡುವರು, ಸಂಭ್ರಮದೊಳಗಿಂದು ಗಾನ ಪಾಡುವರು, ಗಾನ ಪಾಡುವರು, ಗಾನ ಪಾಡುವರು. ಇದೇನೋ ಏನೆಂಬುದ ತಿಳಿಯಬೇಕೆಂದು ಸಂಭ್ರಮದೊಳಗಿನ ಗಾನ ಪಾಡುವರು, ಇದೇನೆಂದು ತಿಳಿಯಬೇಕೆಂದು. ತುಂಬುರು ನಾರದ ಎಂಬವರಿನೀತೋ ಕದಂಬವನಕ್ಕೆ ನಡೆದವನು 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 ಇದು ಅವನು ಬಂದದ್ದು. ಅವ ಆ ಕುದುರೆ ಮುಖದವ. ಕುದುರೆ ಮುಖ ಕುದುರೆ ಮುಖ ಕುದುರೆ ಮುಖ. ನಿನ್ನದೇನು ಇಲ್ಲಿಂದ ಅಲ್ಲಿಗೆ ಸೇವೆ ಉಂಟು. ಮತ್ತೇನು ಕುದುರೆ ಮುಖ? ಮುಖ ಮಾತ್ರ ಕುದುರೆದ್ದು. ಮತ್ತೆ ದೇವಲೋಕದ ಸಂಗೀತಗಾರ. ಹೋ ಆ
ತುಂಬುರ ತುಂಬುರ. ಚಂಡಮುಂಡರಾದಂತಹ ನಾವು ಹಾ. ಪ್ರಥಮ ವರಕ್ಕೆ ಬಂದಿದ್ದೇವೆ. ಹಾ. ಈ ವಿಚಾರವನ್ನು ತಿಳಿದಂತಹ ಅವನು ಹಾ. ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಹಾ. ಕೈಯಲ್ಲಿ ವೀಣೆಯನ್ನು ಹಿಡಿದು ಹಾ. ಸ್ವರವನ್ನು ಎಬ್ಬಿಸ್ತಾ ಇದ್ದಾನೆ. ತುಂಬುರ ಆ ತುಂಬುರ ಬರುವುದು ಬಿಡು. ಹಾ. ಚಂಡಮುಂಡನ ಪ್ರವೇಶ ಆಗಿದೆ ಹಾ. ಅಂತ ತಿಳಿದರೆ ಸಾಕು. ಹಾ. ಈ ಕಡೆ ತಲೆ ಮಾಡಿ ಮಲಗುವ ಜಾಯಮಾನವೇ ಅವನದಲ್ಲ. ನಮ್ಮ ಪ್ರವೇಶ ಆಗುವಾಗ ಯಾರು ಇರುವುದಿಲ್ಲ. ಇಲ್ಲಪ್ಪ, ಹೌದೌದು, ಭಯ ಅವರಿಗೆ. ಹೌದು, ಭಯ. ಆ ಹಾಗಿದ್ರೆ ನಾರದ ನಾರದ ಕರೆದಲ್ಲಿಗೆ ಬಾರದ, ನಿಂತಲ್ಲಿ ನಿಲ್ಲುವುದ, ನಮ್ಮಲ್ಲಿ ದಯವನ್ನು ತೋರದ, ಕೋಪವನ್ನು ತೋರದ ದೇವರ್ಷಿ. ದೇವಋಷಿ ನಾರದ ಅದೇ ದೇವಋಷಿ ನಾರದ, ಬಂದನ ಕಲಹ ಪ್ರಿಯ ನಾರದ, ಬಂದನ. ಅವನೇ ಬಂದದ್ದು. ಏಯ್ ಹಾ. ಬರ್ಲಿಕ್ಕಿಲ್ಲ. ಯಾಕೆ? ದಕ್ಷ ಬ್ರಹ್ಮನಿಂದ ಅವನಿಗೊಂದು ಶಾಪ ಉಂಟು. ಹೇಗೆ? ನಿನ್ನ ಜೀವನದಲ್ಲಿ ನಿನಗೆ ತಿರುಗಾಟವೇ ಬಗೆಯಲ್ಲಿ. ಯಾವತ್ತು ನೋಡಿದ್ರು ತಿರುಗಾಟದಲ್ಲಿರುವ ನಿಂತಲ್ಲಿ ನಿಲ್ಲುವವನು ಅವನಲ್ಲ. ನಾನಾದ್ರೆ ಹೇಗೆ? ಹೇಗೆ? ಒಮ್ಮೆ ಅಲ್ಲಿ, ಇಲ್ಲಿ, ಮತ್ತೊಮ್ಮೆ ಅಲ್ಲಿ, ಅಲ್ಲಿ, ಇನ್ನೊಂದು ಕಡೆಯಲ್ಲಿ, ನಾಳೆ ಇವತ್ತೊಂದು ಕಡೆಯಲ್ಲಿ, ಹಾ. ನಾಳೆ ಬೇರೆ ಕಡೆಗೆ ಹೋಗ್ತಾನೆ. ಹೌದಪ್ಪ. ಹಾಗಿದ್ರೆ ವೀಣೆ ಪಿಡಿಸುವ ವಾಣಿ ಅಲ್ಲ, ವಾಣಿ ಅಲ್ಲ, ಕುಂಬುರ ಅಲ್ಲ, ಆಹಾ. ಅದು ಅಲ್ಲ, ಅದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಯಾವ್ದು ಆಗ್ಬೇಕಲ್ಲ. ಆಗದೆ ಮತ್ತೆ ತಮ್ಮ ಒಂದೇ ದಾರಿ ಕೇಳ್ತಾ ಇದೆ ಸ್ವರ. ಅದನ್ನೇ ಗಟ್ಟಿಯಾಗಿ ಸ್ವರವಿಡಿದು ನಡೆದರಲು ತನುವಿನ ಪರಿಮಳವು ನಾಸಿಕೆಗೆ ಸೋಕಲು ಪರಿಮಳ ಪರಿಮಳವು ನಾಸಿಕೆಗೆ ಸೋಕಲು ಅಳರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿ ತರಣಿಗೋಟಿ ಪ್ರಕಾಶವನ್ನು ಗೋಚರಿಸಿ ಅಚ್ಚರಿಯಿಂದ ಶೋಧಿಸಿ 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 ಬರುತ್ತ ಕಂಡರು ಸ್ವರ್ಣದುಯಾಲೆಯಲಿ ದೇವಿಯರೋ ಅರರೆ ಇಲ್ಲಿ ಬಂದ ಬಿಡಗಾರೆ ಎಂಥ ಬಿಡಗಾರೆ ಆ ಆ ಎಂಥ ಬಿಟಗಾರಿ ನೋ